ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಬಿಗ್ ಬಾಸ್ ಇನ್ನೇನು ಫಿನಾಲೆ ಹತ್ರ ಬರ್ತಾ ಇದೆ. 2 ವಾರ ಎಕ್ಸ್ಟೆಂಡ್ ಆಗಿದ್ರೂ ಕೂಡ ಬಿಗ್ ಬಾಸ್ ಅಯ್ಯೋ 2 ವಾರ ಎಕ್ಸ್ಟೆಂಡ್ ಆಯ್ತಲ್ಲಪ್ಪ ಯಾವನ್ ನೋಡ್ತಾನೆ ಅಂತ ಯಾರು ಹೇಳ್ತಾ ಇಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಈ ಸೀಸನ್ನ ಬಿಗ್ ಬಾಸ್ಗೆ. ಯಾಕೆಂದರೆ ಸ್ಟಾರ್ಟಿಂಗಿಂದನೂ ಇಲ್ಲಿವರೆಗೂ ಅದೇ ಥರದ ಅಗ್ರೆಷನ್ನ ಕೆಲವೊಂದು ಸ್ಪರ್ಧಿಗಳು ಮೇಂಟೈನ್ ಮಾಡ್ಕೊಂಡು ಬಂದಿರೋದಕ್ಕೆ. ಯಾಕಂದರೆ ಈ ಸೀಸನ್ನ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಕೂಡ ಅದೇ ಅಗ್ರೆಷನ್ನ ಕೆಲವೊಂದು ಸ್ಪರ್ಧಿಗಳು ಮೇಂಟೈನ್ ಮಾಡ್ಕೊಂಡು ಬಂದಿರೋದಕ್ಕೆ. ಕೆಲವೊಂದು ಸ್ಪರ್ಧಿಗಳು ಅಗ್ರೆಸ್ ಆದಾಗ ಅವರ ಮುಂದೆ ಇರುವ ಸ್ಪರ್ಧಿಗಳು ತುಂಬ ವೀಕ್ ಅಂತ ಅನಿಸಿ ಅವರು ಸಿಂಪತಿ ಗಿಟ್ಟಿಸ್ಕೊಂಡಿರೋದಕ್ಕೆ. ಎಲ್ಲ ವರ್ಗದ ಪ್ರೇಕ್ಷಕರಿಗೂ ಕೂಡ ಬಿಗ್ ಬಾಸ್ ಅಂದರೆ ಒಂದು ಕುತೂಹಲ. ಬಿಗ್ ಬಾಸ್ನಲ್ಲಿರುವ ಕಂಟೆಸ್ಟೆಂಟ್ಗಳನ್ನು ಪ್ರತಿದಿನ ನೋಡುವಂತಹ ವೀಕ್ಷಕರು ಅಳೆದು ತೂಗಿ ಮಾತಾಡ್ತಾನೆ ಇರ್ತಾರೆ. ಸ್ಟಾರ್ಟಿಂಗ್ನ ವಾರಗಳಲ್ಲಿ ಕೆಲವರು ವಿಲನ್ ಆಗಿದ್ದಾರೆ, ಅವರು ಬರ್ತಾ ಬರ್ತಾ ಹೀರೋ ಆಗ್ತಾರೆ. ಸ್ಟಾರ್ಟಿಂಗ್ನ ವಾರಗಳಲ್ಲಿ ಕೆಲವೊಬ್ಬರು ಹೀರೋ ಆಗಿದ್ರೆ ಅವರು ಬರ್ತಾ ಬರ್ತಾ ವಿಲನ್ ಆಗ್ತಾರೆ ಅನ್ನೋದು ಈಗ ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಇನ್ನೇನು ಫೈನಲ್ಗೆ ಇನ್ನು ಕೆಲವೇ ವಾರಗಳು ಮಾತ್ರ ಬಾಕಿ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಇದು ಕ್ಯಾಪ್ಟನ್ ಆಗಿ ನೆನ್ನೆ ಸಂಗೀತ ಅವರು ಏನು ಆಯ್ಕೆ ಆಗಿದ್ದಾರೆ, ಇದೇ ಈ ಸೀಸನ್ನ ಲಾಸ್ಟ್ ಕ್ಯಾಪ್ಟನ್ ಮೋಸ್ಟ್ಲಿ ಅವರೇ ಆಗಿರ್ತಾರೆ. ಅದಾದ ನಂತರ ಫಿನಾಲೆ ವೀಕ್ ಸ್ಟಾರ್ಟ್ ಆಗುತ್ತೆ. ಈ ಫಿನಾಲೆ ವೀಕ್ಗೆ ಬರೋದಕ್ಕೂ ಮುಂಚೆ ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ 7 ಜನ ಸ್ಪರ್ಧಿಗಳು ಇದ್ದಾರೆ. ಯಾರಪ್ಪ ಅಂತ ಹೇಳಿದ್ರೆ ವರ್ತೂರ್ ಸಂತೋಷ್, ತುಕಾಲಿ ಸಂತೋಷ್, ವಿನಯ್, ಕಾರ್ತಿಕ್, ನಮ್ರತಾ, ಸಂಗೀತ, ಪ್ರತಾಪ್, ತನಿಷಾ. 8 ಜನ 8 ಜನ ಸ್ಪರ್ಧಿಗಳು ಬಿಗ್ ಬಾಸ್ನ ಮನೆ ಒಳಗಡೆ ಇದ್ದಾರೆ. ಈ 8 ಜನ ಸ್ಪರ್ಧಿಗಳನ್ನ ನೋಡಿದಾಗ ಯಾವ ಸ್ಪರ್ಧಿ ಯಾವುದರಲ್ಲಿ ಸ್ಟ್ರಾಂಗ್, ಯಾವ ಸ್ಪರ್ಧಿ ಯಾವುದರಲ್ಲಿ ವೀಕ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ನಾವು ವಿನಯ್ ಅವ್ರನ್ನೇ ತಗೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ ಈ ಸೀಸನ್ನ ಬಿಗ್ ಬಾಸು ಇಷ್ಟೊಂದು ನೇಮು ಫೇಮು ಮಾಡೋದಕ್ಕೆ ವಿನಯ್ ಅವರೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂದರೆ ಸ್ಟಾರ್ಟಿಂಗ್ನ ದಿನಗಳಲ್ಲಿ ವಿನಯ್ ಅವರು ಇದ್ದಂತಹ ಅಗ್ರೆಷನ್ನಿಂದ ಅವರು ಆಡುವಂತಹ ಆಟದಿಂದ, ಅಗ್ರೆಷನ್ ಆಟದಿಂದ ಸಿಕ್ಕಾಬಟ್ಟೆ ಸದ್ದನ್ನ ಮಾಡಿತ್ತು. ಅದರ ಜೊತೆಗೆ ಅವರು ತನ್ನ ಎದುರಾಳಿ ಸ್ಪರ್ಧಿಗಳ ಜೊತೆಗೆ ಒಂದು ಮಾತುಗಾರಿಕೆ ಏನಿದೆ, ಅವರು ಮಾತನಾಡುವ ವೇ ಏನಿದೆ ಅದು ಕೂಡ ಸಿಕ್ಕಾಬಟ್ಟೆ ಟ್ರೋಲ್ ಆಗಿತ್ತು. ಆ ಕಾರಣದಿಂದನೇ ಬಿಗ್ ಬಾಸ್ನ ಸ್ಟಾರ್ಟಿಂಗ್ ದಿನಗಳು ತುಂಬಾ ಅದ್ಭುತವಾಗಿತ್ತು. ನೋಡೋರಿಗೆ, ವೀಕ್ಷಕರಿಗೆ ಬಿಗ್ ಬಾಸ್ ಬಗ್ಗೆ ಮಾತನಾಡುವಂತಹ ಸಿಚುವೇಶನ್ ಅನ್ನ ವಿನಯ್ ಅವರೇ ಕ್ರಿಯೇಟ್ ಮಾಡಿ ಕೊಟ್ಟರು ಅಂದ್ರೂ ತಪ್ಪಾಗಲ್ಲ. ಇಂತಹ ವಿನಯ್ಗೆ ಸ್ಟಾರ್ಟಿಂಗ್ನಲ್ಲಿ ಅಗ್ರೆಷನ್ ಸಿಕ್ಕಾಬಟ್ಟೆ ಮುಳುವಾಗಿತ್ತು. ಹೋಗ್ತಾ 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 ಸಿಕ್ಕಾಬಟ್ಟೆ ಹೊರಗಡೆ ಏನಾಗ್ತಿರುತ್ತೆ ಅವ್ರಿಗೆ ಒಳಗಡೆ ಗೊತ್ತೇ ಇರೋದಿಲ್ಲ ಬಿಡಿ. ಹೋಗ್ತಾ ಹೋಗ್ತಾ ಸಿಕ್ಕಾಬಟ್ಟೆ ವಿನಯ್ ಅವರು ಟ್ರೋಲ್ ಆದರು. ಅವರ ಅಗ್ರೆಷನ್ನಿಂದ ಸಿಕ್ಕಾಬಟ್ಟೆ ಅವರ ಇಮೇಜ್ ಡ್ಯಾಮೇಜ್ ಆಯಿತು. ಅವರ ವೈಫ್ ಕೂಡ ಸಾಕಷ್ಟು ಮಾಧ್ಯಮಗಳಿಗೆ ಇಂಟರ್ವ್ಯೂಗಳನ್ನು ಕೊಡೋದ್ರ ಮೂಲಕ ವಿನಯ್ ಹಾಗಿಲ್ಲ, ಅವ್ರನ್ನ ಆ ಥರ ಬಿಂಬಿಸಲಾಗ್ತಿದೆ ಅಂತ ಅಳೋದ್ರ ಮೂಲಕ ತಮ್ಮ ನೋವನ್ನು ಹೇಳ್ಕೊಂಡಿದ್ರು. ಅದಾದ ನಂತರ ವಿನಯ್ಗೆ ಅದು ಅರಿವಾಯಿತು. ಯಾವಾಗ ವಿನಯ್ಗೆ ಅರಿವಾಯಿತು ಅಂತಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಇಬ್ಬರು ಸ್ಪರ್ಧಿಗಳು ಮನೆ ಒಳಗಡೆ ಹೋಗ್ತಾರೆ. ಒಂದು ಪವಿ ಪೂವಪ್ಪ, ಇನ್ನೊಂದು ಅವಿನಾಶ್. ಅದರಲ್ಲಿ ಪವಿ ಪೂವಪ್ಪ ಅವರು ಹೊರಗಡೆ ಆಗಿದ್ದಂತಹ ಒಂದು ಬಳೆ ಇನ್ಸಿಡೆಂಟ್ ಆದಮೇಲೆ ಹೊರಗಡೆ ಆಗಿದ್ದಂತಹ ಒಂದಷ್ಟು ಏನು ಇಮೇಜ್ ಅಂದರೆ ವಿನಯ್ ಅವರ ಹೊರಗಡೆ ಏನೇನು ಯಾವ ರೀತಿ ಇಮೇಜ್ ಇದೆ ಅನ್ನೋದನ್ನು ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಕ್ಸ್ಪ್ಲೇನ್ ಮಾಡಿದಾಗ ವಿನಯ್ಗೆ ಅರ್ಥ ಆಗುತ್ತೆ ನನ್ನ ಅಗ್ರೆಷನ್ ಹೊರಗಡೆ ನೆಗೆಟಿವ್ ಆಗಿ ಬಿಂಬಿತವಾಗ್ತಾ ಇದೆ ಅಂತ. ಅದಾದ ನಂತರ ವಿನಯ್ ಅವರು ತಮ್ಮ ಅಗ್ರೆಷನ್ನನ್ನು ಡೇ ಬೈ ಡೇ ಕಮ್ಮಿ ಮಾಡ್ಕೋತಾ ಬರ್ತಾರೆ. ಒಳ್ಳೆ ಆಟವನ್ನು ಆಡ್ತಾ ಬರ್ತಾರೆ. ಎಲ್ಲರ ಜೊತೆಗೂ ಮಿಂಗಲ್ ಆಗ್ತಾ ಬರ್ತಾರೆ. ಅಲ್ಲಲ್ಲಿ ಅವಾಗವಾಗ ಎಲ್ಲೋ ಒಂದು ಕಡೆ ಕೆಲವೊಂದು ಕಡೆ ಕೋಪವನ್ನು ಹೊರಹಾಕಿ ತಮ್ಮ ಮಾತುಗಳನ್ನು ತಮ್ಮ ಪ್ರತಿಸ್ಪರ್ಧಿಗಳಿಗೆ ಬಿಡ್ತಾರೆ ಅನ್ನೋದು ಬಿಟ್ಟರೆ ಫಸ್ಟ್ ಸ್ಟಾರ್ಟಿಂಗ್ ಇದ್ದಷ್ಟು ಅಗ್ರೆಷನ್ ವಿನಯ್ ಅವರಲ್ಲಿ ಈಗ ಇಲ್ಲ. ಸೊ ವಿನಯಲ್ಲಿ ಸ್ಟ್ರೆಂತ್ ಅಂತ ಬಂದರೆ ಅವರು ಎಲ್ಲರನ್ನೂ ಮೋಟಿವೇಟ್ ಮಾಡುವ ರೀತಿ, ಎಲ್ಲರನ್ನೂ ತನ್ನತ್ತ ಸೆಳೆದುಕೊಳ್ಳುವ ರೀತಿ, ಎಲ್ಲರಿಗೂ ತನ್ನ ಮಾತಿನ ಮೇಲೆ ಒಂದು ಭರವಸೆ ಹಾಗೂ ತನ್ನ ಮಾತಿನ ಮೇಲೆ ಒಂದು ಬೆಲೆ ಬರುವಂತೆ ಅವರು ಬೇರೆ ಸ್ಪರ್ಧಿಗಳನ್ನು ನಡೆಸ್ಕೋತಾರಲ್ಲ, ಅದೇ ವಿನಯ್ ಅವರ ಸ್ಟ್ರೆಂತ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ವಿನಯ್ ಅವರ ವೀಕ್ನೆಸ್ ಅಂತ ಬಂದರೆ ಹೇಳದ ಬೇಡ. ಅವರ ಅಗ್ರೆಷನ್ ಅವರ ವೀಕ್ನೆಸ್. ಅವರ ಅಂದರೆ ಕೋಪದಲ್ಲಿ ಅವರ ಆಡುವ ಮಾತುಗಳೇ ಅವರ ವೀಕ್ನೆಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸಂಗೀತ ಅವರ ವಿಚಾರಕ್ಕೆ ಬರೋದಾದರೆ ಸಂಗೀತ ಸ್ಟಾರ್ಟಿಂಗಲ್ಲಿ ಒಂದು ಅಂದರೆ ಇದೇ ವಿನಯ್ ಅವರ ಜೊತೆಗೆ ಜಗಳ ಆಡೋದ್ರ ಮೂಲಕ ಸಾಕಷ್ಟು ವೀಕ್ಷಕರ ಗಮನವನ್ನು ಸೆಳೆದು ವೀಕ್ಷಕರ ಪ್ರೀತಿಯನ್ನ ಕೂಡ ಗಳಿಸಿರ್ತಾರೆ. ಆದರೆ ಹೋಗ್ತಾ 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 ಸಂಗೀತ ಕಾರ್ತಿಕ್ ಇಲ್ಲದೇನೆ ಆಟ ಆಡೋದಕ್ಕೆ ಆಗದೇ ಇಲ್ಲ. ಕಾರ್ತಿಕ್ ಮೇಲೆ ಕಂಪ್ಲೀಟ್ ಡಿಪೆಂಡೆಂಟ್ ಆಗಿದ್ದಾರೆ. ಅಂದರೆ ಸಂಗೀತ ಅವರಿಗೆ ಮನೆಯಲ್ಲಿ ಏನಾದ್ರು ತೊಂದರೆ ಆದರೆ, ಯಾರಾದರೂ ಕೂಗಾಡಿದ್ರೆ, ಯಾರಾದರೂ ಕಿರ್ಚಾಡಿದ್ರೆ ಅದಕ್ಕೆ ಕಾರ್ತಿಕ್ ಇರಲೇಬೇಕು, ಕಾರ್ತಿಕ್ ಸಪೋರ್ಟ್ ಇರಲೇಬೇಕು, ಈ ಥರ ಬಿಂಬಿತವಾಗ್ತಾ ಬಂತು. ಸೊ ಇದು ಯಾವಾಗ ಪೇರೆಂಟ್ಸು ಮನೆ ಒಳಗಡೆ
ಹೋಗಿ ಆದಮೇಲೆ ಅದು ಸಂಗೀತಾಗೆ ಅರ್ಥವಾಗುತ್ತೋ ಆ ಸಂಗೀತ ಕಂಪ್ಲೀಟ್ ಆಗಿ ಇಂಡಿವಿಜುವಲ್ ಗೇಮ್ನ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಕಾರ್ತಿಕ್ನ ಕಂಪ್ಲೀಟ್ ಆಗಿ ಹೊರಗಿಟ್ಟು ಇಂಡಿವಿಜುವಲ್ ಗೇಮ್ನ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಸಂಗೀತ ವೀಕ್ನೆಸ್ ಅಂತ ಬಂದರೆ ಸಂಗೀತ ಅವರ ವಾದ ಸರಿ ಇರಲಿ, ಅವರ ವಾದ ತಪ್ಪಿರಲಿ, ಕೊನೆಯಲ್ಲಿ ಆಡುವ ಮಾತು ನನ್ನದೇ ಆಗಿರಬೇಕು ಅನ್ನೋ ಒಂದು ಮೈಂಡ್ಸೆಟ್ ಏನಿದೆ, ಆ ಮೈಂಡ್ಸೆಟ್ ಎಲ್ಲೋ ಒಂದು ಕಡೆ ಸಂಗೀತ ಅವರ ವೀಕ್ನೆಸ್ ಅಂತ ಹೇಳಬೇಕು. ಅದನ್ನು ಬಿಟ್ಟು ಇಂಡಿವಿಜುವಲ್ ಆಗಿ ಮನೆಯಲ್ಲಿರುವ ಎಲ್ಲರನ್ನೂ ಎದುರಿಸಿ, ಮನೆಯಲ್ಲಿರುವ ಅಷ್ಟೂ ಜನದ ಒಪಿನಿಯನ್ ಒಂದೊಂದು ಥರ ಇದ್ರೂ ಕೂಡ ಅದನ್ನೆಲ್ಲ ಎದುರಿಸಿ ತನ್ನ ಒಪಿನಿಯನ್ನ ಯಾರೇ ಇರಲಿ ಮುಂದೆ ಅದನ್ನು ಹೆದರದೆ ಫೇಸ್ ಮಾಡಿಕೊಂಡು ಆ ಒಪಿನಿಯನ್ನ ಡ್ರಾಪ್ ಮಾಡ್ತಾರಲ್ಲ, ಅದು ಸಂಗೀತ ಅವರ ಸ್ಟ್ರೆಂತ್ ಅಂತ ಹೇಳ್ಬೋದು. ಇನ್ನು ಕಾರ್ತಿಕ್ ವಿಚಾರಕ್ಕೆ ಬರೋದಾದರೆ, ಕಾರ್ತಿಕ್ಕು ಸಂಗೀತ ವಿಚಾರ ಸ್ಟಾರ್ಟಿಂಗ್ ದಿನಗಳಲ್ಲಿ ಯಾವೆಲ್ಲ ರೀತಿ ಸದ್ದನ್ನು ಮಾಡಿತ್ತು, ಇವರಿಬ್ಬರು ಕಪಲ್ ಆಗ್ತಾರೆ, ಇವರಿಬ್ಬರು ಹೊರಗಡೆ ಬಂದ ಮೇಲೆ ಮದುವೆ ಆಗ್ತಾರೆ, ಈ ತರಹದ ಒಂದಷ್ಟು ಸುದ್ದಿಗಳೆಲ್ಲ ವೀಕ್ಷಕರು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಕಾರ್ತಿಕ್ಕು ವಿನಯ್ ಜಗಳ ಒಂದಷ್ಟು ದಿನ ಗಮನವನ್ನು ಸೆಳೀತು. ಆದರೆ ಕಾರ್ತಿಕ್ಕು ಸ್ಟಾರ್ಟಿಂಗ್ನಲ್ಲಿ ಸಂಗೀತ ಅವರ ಜೊತೆಗೆ ಏನು ಇದ್ರೂ ಅದು ಬರ್ತಾ 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 ಸಂಗೀತ ಇಂಡಿವಿಜುವಾಲಿಟಿ ಆಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸಂಗೀತ ಏನು ಕಾರ್ತಿಕ್ ಫ್ರೆಂಡ್ಶಿಪ್ನ ಬಿಟ್ಟು ಹೊರಗಡೆ ಬಂದರು, ಅದು ಕಾರ್ತಿಕ್ಗೆ ಎಲ್ಲೋ ಇಷ್ಟ ಆಗಲಿಲ್ಲ. ಕಾರ್ತಿಕ್ ಒಂದು ಪರ್ಫಾರ್ಮೆನ್ಸ್ಗೆ ಎಲ್ಲೋ ಹೊಡೆತ ಬಿತ್ತು ಅನಿಸುತ್ತೆ ಕೆಲವೊಂದು ದಿನಗಳ ಕಾಲ. ಆದರೆ ಕಾರ್ತಿಕ್ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಕೂಡ ಮನೆಯಲ್ಲಿರುವ ಎಲ್ಲರನ್ನೂ ಕೂಡ ಎಲ್ಲ ಸಂಬಂಧಗಳನ್ನು ಕೂಡ ಉಳಿಸ್ಕೋಬೇಕು, ಎಲ್ಲರ ಜೊತೆಗೂ ಮಾತಾಡಬೇಕು, ಜಗಳ ಆ ಕ್ಷಣಕ್ಕಾಗಿರುತ್ತೆ, ಅದನ್ನ ಕಂಟಿನ್ಯೂ ಮಾಡಬಾರ್ದು. ಈ ತರಹದ ಒಂದು ಮೈಂಡ್ಸೆಟ್ ಕಾರ್ತಿಕ್ಗೆ ಇರುವ ಒಂದು ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ಕಾರ್ತಿಕ್ಗೆ ನೆಗೆಟಿವ್ ಏನಂತಂದ್ರೆ, ಕಾರ್ತಿಕ್ ಎಲ್ಲಾ ವಿಚಾರಕ್ಕೂ ಚಿಕ್ಕ ಚಿಕ್ಕ ವಿಚಾರಕ್ಕೂ ದೊಡ್ಡದಾಗಿ ಜಗಳ ಮಾಡಿಲ್ಲ ಅಂತ ಅಂದ್ರೂ ಕೂಡ ಎಲ್ಲೋ ಒಂದು ಕಡೆ ವಾಯ್ಸ್ ರೈಸ್ ಮಾಡೋದು, ಅಂದ್ರೆ ಯಾವುದೋ ಒಂದು ವಿಚಾರನ ಕೂತು ಮಾತಾಡಿಕೊಂಡು ಕೂಲಾಗಿ ಬಗೆಹರಿಸ್ಕೋಬಹುದು ಅನ್ನೋ ವಿಚಾರನ ಕೂಡ ಅಗ್ರೆಷನ್ ನಲ್ಲಿ ಮಾತಾಡೋದು, ಕೂಗಾಡೋದು ಎಲ್ಲೋ ಒಂದ್ ಕಡೆ ಕಾರ್ತಿಕ್ ಅವರ ನೆಗೆಟಿವ್ ಪಾಯಿಂಟ್ ಅಂತ ನನಗನ್ಸುತ್ತೆ. ಇನ್ನು ನಮ್ರತಾ ಅವರ ವಿಚಾರಕ್ಕೆ ಬರೋದಾದ್ರೆ, ನಮ್ರತಾ ಅವರು ಸ್ಟಾರ್ಟಿಂಗ್ ನಲ್ಲಿ ಒಂದು ಗುಂಪಿನಲ್ಲಿ ಸೇರ್ಕೊಂಡಿದ್ರು. ಆ ಗ್ರೂಪಲ್ಲಿ ಏನು ಡಿಸೈಡ್ ಆಗುತ್ತೆ, ಆ ಗ್ರೂಪಲ್ಲಿ ಯಾರು ಅಂದರೆ ವಿನಯ್, ಸ್ನೇಹಿತ್, ರಕ್ಷಕ್, ಈ ಥರದ್ದು ಏನೊಂದು ಗ್ರೂಪ್ ಇತ್ತು, ಆ ಗ್ರೂಪ್ನಲ್ಲಿ ಸೇರ್ಕೊಂಡಿರ್ತಾರೆ. ಆ ಗ್ರೂಪ್ನಲ್ಲಿ ಏನು ಡಿಸ್ಕಷನ್ ಆಗ್ತಿರುತ್ತೆ ಅದೇ ರೀತಿ ಆಟವನ್ನು ಆಡ್ತಾ ಇರ್ತಾರೆ. ಆ ಗ್ರೂಪಿನಲ್ಲಿ ಬರುವ ಡಿಸ್ಕಷನ್ನನ್ನೇ ಫಾಲೋ ಮಾಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ತಮ್ಮ ಮೇಲೆ ತಾವೇ ಚಪ್ಪಡಿ ಕಲ್ಲನ್ನು ಹಾಕ್ಕೊಂಡಿದ್ರು ಸ್ಟಾರ್ಟಿಂಗ್ನ ದಿನಗಳಲ್ಲಿ. ಆದರೆ ಯಾವಾಗ ವೀಕ್ಷಕರು ಬಿಗ್ ಬಾಸನ್ನು ನೋಡಿ ಅವರಿಗೆ ಒಂದು ಚಮಚ ಕಳಿಸ್ತಾರೆ, ಆ ಚಮಚ ಹೋಗಿ ಆದ ಒಂದು 2-3 ವಾರಗಳ ಕಾಲ ಕೂಡ ಅವರಿಗೆ ಏನು ಆಗ್ತಾ ಇದೆ ಹೊರಗಡೆ ಅನ್ನೋ ಐಡಿಯಾ ಇರಲಿಲ್ಲ. ಒಂದು 2-3 ವಾರಗಳ ಕಾಲ ಅವರಲ್ಲಿ ಗೊಂದಲ ಇತ್ತು. ಯಾವ ಥರ ಆಡಬೇಕು, ಅವ್ರನ್ನ ಬಿಟ್ಟು ಹೊರಗಡೆ ಬರಬೇಕಾ, ಅಲ್ಲೇ ಇರಬೇಕಾ, ನನಗೆ ಚಮಚ ಅಂತ ಒಂದು ಏನೋ ಚಮಚ ಥರ ಬಿಹೇವ್ ಮಾಡ್ತಿದ್ದಾರೆ ಅಂತ ನನ್ನ ಫ್ಯಾನ್ಸ್ ಹೊರಗಡೆ ಆಡಿಯನ್ಸ್ ಕಳಿಸಿದ್ದಾರೆ, ಏನು ಮಾಡಬೇಕು ಅಂತ ಗೊತ್ತಾದ್ಮೇಲೆ ನಮ್ರತಾ ಅವರು ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾರೆ. ಏನೋ ಒಂದು ಸರ್ಕಲ್ ಹಾಕೊಂಡಿರ್ತಾರೆ, ಒಂದು ಸೇಫ್ ಝೋನ್ ಅಂತ ಹಾಕೊಂಡಿರ್ತಾರೆ, ಆ ಝೋನ್ನ ಬಿಟ್ಬಿಟ್ಟು ಹೊರಗಡೆ ಬಂದು ಎಲ್ಲರ ಜೊತೆನೂ ಬೆರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರ ಜೊತೆಗೂ ಬೆರೆಯೋದಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಗೊತ್ತಾಗಿದ್ದು ನಮ್ರತಾ ಹಾಗಿಲ್ಲ, ಹೀಗೂ ಇದ್ದಾರೆ. ನಮ್ರತಾ ಇಂಡಿವಿಜುವಲ್ ಆಗಿ ಆಡಬಲ್ಲರು, ನಮ್ರತಾಗೆ ಯಾರ ಸಪೋರ್ಟ್ ಕೂಡ ಬೇಕಾಗಿಲ್ಲ, ನಮ್ರತಾ ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ, ನಮ್ರತಾ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ನಮ್ರತಾ ಒಂದು ಒಳ್ಳೆ ಟಾಸ್ಕ್ಗಳಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅನ್ನೋದು ಆ ಗ್ರೂಪಿನಿಂದ ಬಿಟ್ಟು ಹೊರಗಡೆ ಬಂದಾದ್ಮೇಲೆ ಗೊತ್ತಾಗಿದ್ದು. ಅದನ್ನು ನಮ್ರತಾ ಅವರು ಚೆನ್ನಾಗಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಸ್ಟಾರ್ಟಿಂಗ್ನಲ್ಲಿ ಏನು ಒಂದು ಗುಂಪಿತ್ತು, ಆ ಗುಂಪಿನಲ್ಲಿ ಏನು ಆಟ ಆಡಿಕೊಂಡು ಮಾತಾಡಿಕೊಂಡು ಬೇರೆ ಜೊತೆ ಸೇರ್ಕೊಳ್ಳೋದಲ್ಲೇ ಒಂದಷ್ಟು ಸ್ಟ್ರಾಟಜಿಗಳನ್ನ ಮಾಡ್ತಿದ್ರು, ಅದು ನಮ್ರತಾ ಅವ್ರನ್ನ ನೆಗೆಟಿವ್ ಪಾಯಿಂಟ್ ಅಂತ ಅನ್ಸುತ್ತೆ. ಅಂದರೆ ಬೇರೆ ಅವರ ಮೇಲೆ ಡಿಪೆಂಡೆನ್ಸಿ ಏನಿತ್ತು ಅದು ನಮ್ರತಾ ಅವರ ನೆಗೆಟಿವ್ ಪಾಯಿಂಟ್. ಇನ್ನು ನಮ್ರತಾ ಅವರ ಪಾಸಿಟಿವ್ ಪಾಯಿಂಟ್ ಅಂತ ನೋಡೋಕೆ ಹೋದರೆ, ಅವರು ತಾವು ಆಡಿರುವ ಟಾಸ್ಕ್ಗಳಿಗೆ ಎಲ್ಲ ಟಾಸ್ಕ್ಗಳಿಗೂ ತನ್ನ 100% ಕೊಟ್ಟಿದ್ದಾರೆ, ತನ್ನ 100% ಕೊಟ್ಟು ಆಡಿದ್ದಾರೆ. ಅದ್ರ ಜೊತೆಗೆ ಮನೆಯಲ್ಲಿರುವ ಎಲ್ಲರ ಜೊತೆನೂ ಮಿಂಗಲ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋದು ನಮ್ರತಾ ಅವರಿಗೆ ಒಂದು ಪಾಸಿಟಿವ್ ಆಗ್ಬೋದು ಅಂತ ನನಗನ್ಸುತ್ತೆ. ಇನ್ನು ಪ್ರತಾಪ್ ಅವರ ವಿಚಾರಕ್ಕೆ ಬರೋದಾದರೆ, ಪ್ರತಾಪ್ ಅವರು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ 6ಕ್ಕೆ ಏರಲಿಲ್ಲ, 3ಕ್ಕೆ ಇಳಿಲಿಲ್ಲ. ಅಂದರೆ ಒಂದು ಕಂಪ್ಲೀಟ್ ಸೆಟಲ್ಡ್ ಆಗಿ ಕಂಪ್ಲೀಟ್ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಈ ವೇರಿಯೇಷನ್ನೇ ಇಲ್ಲದೆ ಹೆಂಗಿದ್ದಾರೆ ಹಾಗೆ ಆಡ್ಕೋತಾ ಬಂದಿದ್ದಾರೆ. ಎಲ್ಲೋ ಸ್ಟಾರ್ಟಿಂಗ್ನಲ್ಲಿ ವಿನಯ್ ಅವರ ಮಾತುಗಳು ಅವರಿಗೆ ಹರ್ಟ್ ಆಗ್ತಾ ಇದ್ರು, ಅವರಿಗೆ ತಿರುಗಿಸಿ ಮಾತಾಡುವಂತಹ ಗೋಜಿಗೆ ಹೋಗ್ತಾ ಇರಲಿಲ್ಲ. ಆದರೆ ಯಾವಾಗ ಸುದೀಪ್ ಸರ್ ವೀಕೆಂಡ್ ಪಂಚಾಯತಿನಲ್ಲಿ ಇದನ್ನೆಲ್ಲ ಎತ್ತಿ ವಿನಯ್ ಅವರಿಗೆ ಕೆಲವೊಂದ್ಸಲಿ ಕ್ಲಾಸ್ ತಗೋತಾರೆ, ಪದೇ ಪದೇ ಪ್ರತಾಪ್ ಅವರು ಹೊರಗಡೆ ವೋಟಿಂಗ್ ವಿಭಾಗದಲ್ಲಿ ಫಸ್ಟಿಗೆ ಸೇವ್ ಆಗ್ತಾ ಬರ್ತಾರೆ, ಹೊರಗಡೆ ಜನ ಅವರನ್ನ ಸೇವ್ ಮಾಡ್ತಾ ಇದ್ದಾರೆ ಅಂತ ಪ್ರತಾಪ್ಗೆ ಗೊತ್ತಾಗುತ್ತೆ. ಆವಾಗ ಪ್ರತಾಪ್ ಅವರ ಆಟದ ಪರಿ ಒಂದು ಚೂರು ಬದಲಾಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ವಿನಯ್ ಅವರು ಸ್ಟಾರ್ಟಿಂಗ್ ಬೈದರೆ ಪ್ರತಾಪ್ ಅವರು ಸುಮ್ಮನೆ ಕೂತಿರ್ತಾ ಇದ್ರು, ಆದರೆ ಇವಾಗ ವಿನಯ್ ಅವರು ಏನಾದ್ರು ಮಾತಾಡಿದ್ರೆ ಪ್ರತಾಪ್ ಅವರು ತಿರುಗಿಸಿ ಮಾತಾಡುವಂತಹ ಒಂದು ಧೈರ್ಯವನ್ನು ಬೆಳೆಸ್ಕೊಂಡಿದ್ದಾರೆ. ಸ್ಟಾರ್ಟಿಂಗ್ನಲ್ಲಿ ಏನಿದ್ರು ಅದೇ ಪ್ರತಾಪ್ ಇವತ್ತಿಗೂ ಇದ್ದಿದ್ದರೆ ಮೋಸ್ಟ್ಲಿ ಅವರಿಗೆ ಅದು ನೆಗೆಟಿವ್ ಆಗ್ತಾ ಇತ್ತೇನೋ ಆ ಮೈಂಡ್ಸೆಟ್. ಆದರೆ ಇವಾಗ ಪ್ರತಾಪ್ ಆಡ್ತಿರೋ ಮೈಂಡ್ಸೆಟ್ ಅವರಿಗೆ ನೆಗೆಟಿವ್ ಆಗಿಲ್ಲ, ಪಾಸಿಟಿವ್ ಆಗಿದೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಸಂಶಯ ನನಗಂತೂ ಇಲ್ಲ.
ಇನ್ನು ತನಿಷಾ ಅವರು ಸ್ಟಾರ್ಟಿಂಗಿಂದನೂ ಅಷ್ಟೇ ಇಲ್ಲಿವರೆಗೂ ತನ್ನ ಲೌಡ್ ವಾಯ್ಸ್ನ ಮೂಲಕ ತನ್ನ ಅಭಿಪ್ರಾಯಗಳನ್ನು ಮಂಡಿಸುವಲ್ಲಿ ಅವರು ತೋರಿಸುವ ಧೈರ್ಯದ ಮೂಲಕ ಬಿಗ್ ಬಾಸ್ನಲ್ಲಿ ವೀಕ್ಷಕರ ಮನಸ್ಸನ್ನು ಗೆದ್ದರು. ಆದರೆ ಬರ್ತಾ ಬರ್ತಾ ಫಿನಾಲೆ ವೀಕ್ ಹತ್ರ ಬರ್ತಾ ಇದೆ. ಆದರೆ ತನಿಷಾ ಮಾತ್ರ ಈಗ ಯಾಕೋ ಸಿಕ್ಕಾಬಟ್ಟೆ ಲೋ ಆಗಿದ್ದಾರೆ. ಸ್ಟಾರ್ಟಿಂಗ್ನಲ್ಲಿ ಇದ್ದಂತಹ ತನಿಷಾ ಈಗ ಫಿನಾಲೆ ವೀಕಿಗೆ ಬರುವಾಗ ಆ ತನಿಷಾ ಕಾಣಿಸ್ತಾ ಇಲ್ಲ. ಅದಕ್ಕೆ ಸಾಕಷ್ಟು ರೀಸನ್ಗಳಿರುತ್ತೆ. ನೀವು ಕೂಡ ಬಿಗ್ ಬಾಸ್ ನೋಡಿದ್ದೀರಾ, ನಾನು ಕೂಡ ಬಿಗ್ ಬಾಸ್ ನೋಡಿದ್ದೀನಿ. ತನಿಷಾ ಅವರಿಗೆ ಫಿನಾಲೆ ವೀಕ್ಗಳಲ್ಲಿ ಟಿಕೆಟ್ ಟು ಫೈನಲ್ಗೆ ಏನೊಂದು ಟಾಸ್ಕ್ಗಳನ್ನ ಕೊಡಲಾಗಿತ್ತು, ಆ ಟಾಸ್ಕ್ಗಳಲ್ಲಿ ಅವರನ್ನ ಎಲ್ಲರೂ ಹೊರಗಿಡ್ತಾರೆ, ಅವರಿಗೆ ಅವಕಾಶವನ್ನೇ ಕೊಡೋದಿಲ್ಲ. ತನಿಷಾ ಆಡೋದು ಬೇಡ ಅಂತ ಅವ್ರನ್ನ ಹೊರಗೆ ಕೂರಿಸ್ತಾರೆ. ಆವಾಗ ತನಿಷಾ ಸಿಕ್ಕಾಬಿಟ್ಟೆ ಡಲ್ ಆಗ್ತಾರೆ. ಸೊ ಇನ್ನು ತನಿಷಾ ಅವರ ಪ್ಲಸ್ ಮೈನಸ್ನ ನಾನು ನೋಡೋದಕ್ಕೆ ಹೋದರೆ, ತನಿಷಾ ಯಾವುದೇ ವಿಚಾರವನ್ನಾಗಲಿ ಏರು ಧ್ವನಿಯಲ್ಲಿ ತನಗೆ ಅನ್ನಿಸಿದ ರೀತಿಯಲ್ಲಿ ಆ ವಾಯ್ಸ್ ಟೋನ್ನಲ್ಲಿ ಮಂಡಿಸುವ ಏಕೈಕ ಮಹಿಳೆ ತನಿಷಾ ಅಂತ ನನಗನ್ಸುತ್ತೆ. ಅದು ಅವರಿಗೆ ಪ್ಲಸ್ ಆಗುತ್ತೆ. ಇನ್ನು ಮೈನಸ್ ಅಂತಂದರೆ ಎಲ್ಲೋ ಬೇಡದ ವಿಚಾರಗಳಿಗೆ ಮೂಗು ತೂರಿಸಿ ಅದನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋದ್ರೇ, ಅದನ್ನು ಅರ್ಥ ಮಾಡ್ಕೊಳ್ಳೋದು, ಆ ವಿಚಾರದ ಬಗ್ಗೆ ತಿಳ್ಕೊಳ್ಳೋದ್ರೇ ಕಮೆಂಟ್ನ ಪಾಸ್ ಮಾಡಿ ತಗಲಾಕೋತಾರಲ್ಲ, ಅದು ತನಿಷಾ ಅವರಿಗೆ ನೆಗೆಟಿವ್ ಅಂತ ಅನಿಸುತ್ತೆ. ಸೆಂಟರ್ನಲ್ಲಿ ತನಿಷಾ ಆ್ಯಂಡ್ ವರ್ತೂರ್ ಅವರ ಒಂದು ಕ್ಯೂಟ್ ಮನೆ ಒಳಗಿನ ಮೂಮೆಂಟ್ಸ್ಗಳು ಕೂಡ ಹೊರಗಡೆ ಪ್ರಪಂಚಕ್ಕೆ ಸಿಕ್ಕಾಬಟ್ಟೆ ಇಷ್ಟ ಆಗಿತ್ತು. ವರ್ತೂರ್ ಅವರು ತನಿಷಾ ಅವ್ರನ್ನ ಬೆಂಕಿ ಅಂತ ಕರೆದಿದ್ದು ಕೂಡ ಹೊರಗಡೆ ಪ್ರಪಂಚಕ್ಕೆ ಇಷ್ಟ ಆಗಿತ್ತು. ಸೊ ಇವರು ಕೂಡ ಫಿನಾಲೆ ವೀಕ್ನಲ್ಲಿದ್ದಾರೆ. ಇವರು ಕೂಡ ಗೆಲ್ಲೋದಕ್ಕೆ ಎಲ್ಲ ಅರ್ಹತೆ ಇದೆ. ಆದರೆ ಫಿನಾಲೆ ವೀಕ್ನಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕು. ಇನ್ನು ವರ್ತೂರ್ ಸಂತೋಷ್ ಅವ್ರನ್ನ ತಗೊಳ್ಳೋದಾದರೆ, ಮೋಸ್ಟ್ಲಿ ಬಿಗ್ ಬಾಸ್ ಕನ್ನಡ ಹಿಸ್ಟ್ರಿನಲ್ಲೇ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಪೊಲೀಸ್ನವರು ಅವ್ರನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ತಗೊಂಡೋಗಿ ಸಬ್ಮಿಟ್ ಮಾಡಿ ಅಲ್ಲಿಂದ ಜೈಲಿಗೆ ಕಳಿಸಿದ ಹಿಸ್ಟ್ರಿನೇ ಇಲ್ಲ. ಇಷ್ಟೆಲ್ಲ ಆದರೂ ಕೂಡ ವರ್ತೂರ್ ಅವ್ರದ್ದು ಮುಗೀತು. ಈ ಸೀಸನ್ನ ಬಿಗ್ ಬಾಸ್ನಲ್ಲಿ ವರ್ತೂರ್ ಅವ್ರನ್ನ ಮತ್ತೆ ನೋಡೋದಕ್ಕೆ ಆಗದೇ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಅವರಿಗೆ ಯಾವ ಥರದ ಒಂದು ಅವಕಾಶ, ಯಾವ ಥರದ ಒಂದು ಚಾನ್ಸನ್ನು ಕಲರ್ಸ್ ಕನ್ನಡ ವಾಹಿನಿ ಕೊಡ್ತು ಅಂದರೆ, ಅವರು ಜೈಲಿಗೆ ಹೋಗಿದ್ರೂ ಪರವಾಗಿಲ್ಲ, ಅವ್ರನ್ನ ಕರ್ಕೊಂಬಂದು ಮತ್ತೆ ಈ ವೇದಿಕೆಯಲ್ಲಿ ಒಂದು ಅವಕಾಶ ಕೊಡಬೇಕು, ಅವ್ರನ್ನ ಏನು ಅಂತ ಜನಗಳಿಗೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಬೇಕು ಅನ್ನೋ ಕಾರಣದಿಂದ ಅವರಿಗೆ ಬಿಗ್ ಬಾಸ್ನಲ್ಲಿ ಮತ್ತೆ ಜೈಲಿಗೆ ಹೋಗಿ ಬಂದ ಮೇಲೂ ಕೂಡ ಅವಕಾಶವನ್ನು ಕಲ್ಪಿಸಲಾಯಿತು. ಬಿಗ್ ಬಾಸ್ನಲ್ಲಿರುವ ವರ್ತೂರ್ ಸಂತೋಷ್ ಅವರ ಸ್ಟ್ರೆಂತ್ ಏನಪ್ಪ ಅಂತ ಹೇಳಿದ್ರೆ, ಆ ಹಳ್ಳಿ ಲ್ಯಾಂಗ್ವೇಜ್ ಅಂದರೆ ಒಂದು ಕೋಲಾರ ಭಾಗದಲ್ಲಿ ಮಾತನಾಡುವಂತಹ ಕನ್ನಡ ಏನಿದೆ, ಆ ಕನ್ನಡ ಬಿಗ್ ಬಾಸ್ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಅವರು ಮಾತನಾಡುವಂತಹ ಭಾಷೆಯ ಜೊತೆಗೆ ಅವರು ಒಂದು ಹ್ಯೂಮರಸ್ ಡೈಲಾಗ್ಗಳನ್ನ ಹೊಡಿತಾರೆ. ಆ ಟೈಮಿಂಗ್ ನೋಡ್ಕೊಂಡು ಡೈಲಾಗ್ಗಳನ್ನ ಹೊಡಿತಾರೆ, ಕಾಮಿಡಿನ ಮಾಡ್ತಾರೆ. ಅದು ಕೂಡ ಅವರ ಪ್ಲಸ್ ಪಾಯಿಂಟ್. ಅದರ ಜೊತೆಗೆ ಫಿನಾಲೆ ವೀಕ್ ಹತ್ರ ಬಂದಂಗೆ ಅವರ ಒಳಗಡೆ ಇರುವಂತಹ ಒಬ್ಬ ಕಲಾವಿದನನ್ನು ಸಹ ಅವರು ಹೊರಗಡೆ ತೋರಿಸ್ತಾ ಇದ್ದಾರೆ. ನಟನೆ ಮಾಡೋದ್ರ ಮೂಲಕ, ಆ ನಟನೆಯಿಂದ ಮನೆಯಲ್ಲಿ ಇರುವವರನ್ನ ನಗಿಸೋದ್ರ ಮೂಲಕ, ನಾಟ್ ಓನ್ಲಿ ಮನೆಯಲ್ಲಿರೋರು, ಅದನ್ನು ನೋಡುವ ವೀಕ್ಷಕರು ಕೂಡ ಅದನ್ನು ನೋಡಿ ಸಿಕ್ಕಾಬಟ್ಟೆ ನಗ್ತಾ ಇದ್ದಾರೆ. ಈ ರೀತಿ ಅವರನ್ನು ನಗಿಸೋದ್ರ ಮೂಲಕ ಫಿನಾಲೆ ವೀಕ್ಗೆ ಹತ್ರ ಬರ್ತಾ ತನ್ನಲ್ಲಿರುವ ನಟನನ್ನ ಸಹ ವರ್ತೂರ್ ಸಂತೋಷ್ ಅವರು ಹೊರಗಡೆ ಹಾಕಿರೋದನ್ನ ನೋಡ್ಬೋದು. ಇದೆಲ್ಲ ಅವರಿಗೆ ಪ್ಲಸ್ ಆಗುತ್ತೆ. ಮೈನಸ್ ಏನ್ ಆಗಬಹುದು ಅಂತ ಹೇಳಿದ್ರೆ, ಈ ಹಿಂದೆ ಸಾಕಷ್ಟು ವಾರಗಳಲ್ಲಿ ಸುದೀಪ್ ಅವರು ಕೂಡ ಹೇಳಿದ್ದಾರೆ, ಮನೆ ಮಂದಿ ಎಲ್ಲ ಕೂಡ ಹೇಳಿದ್ದಾರೆ, ನೀನು ಸಂತು ಪಂತು ಅಂದ್ರೆ ವರ್ತೂರ್ ಸಂತೋಷ್, ತುಕಾಲಿ ಸಂತೋಷ್ ಇಬ್ರು ಕೂಡ ಒಂದೇ ಕಡೆ ಇರ್ತಾರೆ, ಇಡೀ ಮನೆಯವ್ರನ್ನೆಲ್ಲ ಟಾರ್ಗೆಟ್ ಮಾಡ್ತಾ ಇರ್ತಾರೆ, ಯಾರಿಗೆ ಏನ್ ಮಾಡಬೇಕು ಅಂತ ಮಾತಾಡ್ತಾ ಇರ್ತಾರೆ, ಹಿಂದೆ ಮುಂದೆ ಮಾತಾಡ್ತಾ ಇರ್ತಾರೆ. ಈ ತರಹದ ಕೆಲವೊಂದಷ್ಟು ವಿಚಾರಗಳು ವರ್ತೂರ್ ಸಂತೋಷ್ ಅವರಿಗೆ ನೆಗೆಟಿವ್ ಆಗ್ಬೋದು. ಬಿಟ್ರೆ ಇನ್ಯಾವ ವಿಚಾರಗಳು ಕೂಡ ವರ್ತೂರ್ ಸಂತೋಷ್ ಅವರಿಗೆ ನೆಗೆಟಿವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಇದಾದ ನಂತರ ಕೊನೆಯದಾಗಿ ಉಳಿದಿರೋದು ತುಕಾಲಿ ಸಂತೋಷ್ ಅವರು. ಸ್ಟಾರ್ಟಿಂಗ್ ನಲ್ಲಿ ಹೊರಗಡೆ ಪ್ರಪಂಚಕ್ಕೆ ಸಿಕ್ಕಾಬಟ್ಟೆ ಟ್ರೋಲ್ಗೆ ಆಹಾರ ಆಗ್ತಾರೆ. ಅಂದ್ರೆ ಮನೆ ಒಳಗಡೆ ಯಾವುದೇ ಬೇರೆ ಸ್ಪರ್ಧೆಯ ಮುಂದೆ ಮಾತನಾಡಿದ್ದನ್ನೇ ಹಿಂದೆ ಹೋಗಿ ಮತ್ತೆ ಮಾತಾಡೋದು, ಅವ್ರ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡೋದು, ಬೆನ್ನ ಹಿಂದೆ ಮಾತಾಡೋದನ್ನ ಸಿಕ್ಕಾಬಟ್ಟೆ ಮಾಡಿದ್ದ ಕಾರಣ ಹೊರಗಡೆ ಇರುವ ಟ್ರೋಲ್ ಪೇಜ್ಗಳಿಗೆ ತುಕಾಲಿ ಸಂತೋಷ್ ಅವರು ಆಹಾರವಾಗಿ ಹೋಗಿದ್ರು. ಆದ್ರೆ ಹೋಗ್ತಾ ಗೊತ್ತಾಯ್ತು, ಆ ಮನುಷ್ಯ ಇರೋದೇ ಹಾಗೆ, ಆ ಮನುಷ್ಯ ಮಾತಾಡೋದೇ ಹಾಗೆ, ಆ ಮನುಷ್ಯನ ಗುಣ ಇರೋದೇ ಹಂಗೆ ಅಂತ ಯಾವಾಗ ಗೊತ್ತಾಯ್ತು, ಆವಾಗ ಜನಗಳು ಅವರನ್ನ ಒಂದು ರೇಂಜಿಗೆ ಇಷ್ಟಪಡೋದಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ಯಾವಾಗ ತುಕಾಲಿ ಸಂತೋಷ್ ಅವರಲ್ಲಿ ಇರುವ ಒಬ್ಬ ಕಲಾವಿದ ಹೊರಗಡೆ ಬರೋದಕ್ಕೆ ಸ್ಟಾರ್ಟ್ ಆದ್ನೋ, ಆ ಹೊರಗಡೆ ಬಂದಂತಹ ಕಲಾವಿದ ಎಲ್ಲರನ್ನು ನಗಿಸೋದಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ನೋ, ಅದನ್ನ ಮನೆಯಲ್ಲಿ ಇರುವವರೆಲ್ಲರೂ ಯಾವಾಗ ಎಂಜಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಹೊರಗಡೆ ಇರುವಂತಹ ವೀಕ್ಷಕರು ಕೂಡ ತುಕಾಲಿ ಸಂತೋಷ್ ಅವರ ಮಾಡುವಂತಹ ಕಾಮಿಡಿಯನ್ನ ಎಂಜಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ತುಕಾಲಿ ಸಂತೋಷ್ ಅವರಿಗೆ ಒಂದಷ್ಟು ಪ್ಲಸ್ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಏನು ನೆಗೆಟಿವ್ ಆಗಿತ್ತು ಅದಷ್ಟೇ ನೆಗೆಟಿವ್ ಅಂತಾನೆ ಹೇಳಬೇಕು ತುಕಾಲಿ ಸಂತೋಷ್ ಅವರಿಗೆ. ಅಂದ್ರೆ ಬೆನ್ನು ಹಿಂದೆ ಮಾತಾಡ್ತಾರೆ, ಹೆಲ್ಪ್ ಮಾಡಿದವ್ರ ಬಗ್ಗೆನೇ ಮಾತಾಡ್ತಾರೆ ಅನ್ನೋ
ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ತುಕಾಲಿ ಸಂತೋಷ್ ಅವರಲ್ಲಿ ಇದೆ ಬಿಟ್ಟರೆ ಇನ್ನು ಮಿಕ್ಕಿದ್ದು ಎಲ್ಲವೂ ಕೂಡ ತುಕಾಲಿ ಸಂತೋಷ್ ಅವರಲ್ಲಿ ಕೂಡ ಪಾಸಿಟಿವ್ ಪಾಯಿಂಟ್ಸ್ ನನಗೆ ಕಾಣಿಸ್ತಾ ಇದೆ. ಅಂದರೆ ಅವರ ನಟನೆ, ಅವರ ಕಾಮಿಡಿ ಟೈಮಿಂಗು, ಅವರು ಜೋಕ್ ಕಟ್ ಮಾಡೋ ರೀತಿ, ಅವರಲ್ಲಿ ಇರುವ ಪ್ಲಸ್ ಪಾಯಿಂಟ್ ಅಂತ ನನಗನ್ಸುತ್ತೆ. ಇದಿಷ್ಟು ಬಿಗ್ ಬಾಸ್ನಲ್ಲಿ ಫಿನಾಲೆ ವೀಕ್ ತಲುಪಿರುವ 8 ಜನ ಕಂಟೆಸ್ಟೆಂಟ್ಗಳ ಪ್ಲಸ್ ಅಂಡ್ ಮೈನಸ್ ಎರಡೂ ಆಗಿತ್ತು. ನಿಮ್ಗೇನನ್ಸುತ್ತೆ? ಯಾರು ಗೆಲ್ಬೋದು, ಯಾರು ಗೆಲ್ಲೋದಕ್ಕೆ ಅರ್ಹರು, ಯಾರು ಗೆಲ್ಲೋದಕ್ಕೆ ಅನರ್ಹರು ಅಂತ ನಿಮ್ಗನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.